5 marks questions ನೋಡ್ರಿ. AB and RQ are two vertical towers standing on a level ground. The angle of elevation of the top of the tower from a point P on the same ground and from the foot of the tower QR are 30 degree as shown in the figure. If PQ equal to 24 meter and AR equal to 13 meter, then find the heights of the towers AB and RQ. Also find the length of AP. Take a root 3 equal to 1.7. Okay. ಈ ಥರ ಕೊಟ್ಟಾಗ ಕ್ವಶನ್ ಏನಪ್ಪ ಅಂತಂದರೆ ಕ್ವಶನ್ ಅರ್ಥ ಮಾಡ್ಕೋಬೇಕು. ಮೇನ್ ಎಲಿವೇಶನ್ ಅಪ್ಪ ಅಂತಂದರೆ ತಳಗಿನಿಂದ ಮ್ಯಾಲೆ ನೋಡೋದು, ಹೌದಾ? ಈ ಥರ ನೋಡ್ರಿ, ಈ ಕಡೆಯಿಂದ ಇಲ್ಲಿ ನಿಂತ್ಕೊಂಡು ಇಲ್ಲಿ ನೋಡ್ಬೇಕು ಕಂಬ ಅಂತಂದಾಗ, ಇಲ್ಲಿ ಇಲ್ಲೊಂದು ಟವರ್ದು ಈ ಫೂಟ್ ಇಲ್ಲಿ ಇಟ್ಕೊಂಡು ಈ ಕಡೆ ನೋಡ್ಬೇಕು, ಇಲ್ಲಿ ನಿಂತ್ಕೊಂಡು ಈ ಕಡೆ ನೋಡಬೇಕು. P ಪಾಯಿಂಟ್ ನಿಂತು A ಪಾಯಿಂಟಿಗೆ ನೋಡಬೇಕು. ಇಲ್ಲಿ ಕ್ಯೂನಲ್ಲಿ ನಿಂತ್ಕೊಂಡು ಇದು ಈ ಟವರ್ ಅದಲ್ಲ, ಈ ಟವರ್ ಫೂಟ್ ಆಫ್ ದ ಟವರ್ ಅಂತಂದರೆ ಇಲ್ಲಿ ನಿಂತ್ಕೊಂಡು ಈ ಕಡೆ ನೋಡಬೇಕು. ಅದರ ಎಷ್ಟು ಡಿಗ್ರಿ ಇರ್ತಂದ್ರೆ 30 ಡಿಗ್ರಿ. ಇಲ್ಲಿ ನಿಂತ್ಕೊಂಡು ನೋಡಿದಾಗ ಇದನ್ನು 30 ಡಿಗ್ರಿ ಅಂತ ಕೊಟ್ಟಾರ ಅವರು, ಹೌದಾ? ಎರಡು 30 ಡಿಗ್ರಿ ಅವ. ಇದ್ರ ಲೆಂತ್ ಎಷ್ಟು ಕೊಟ್ಟಾರ ಅಂತಂದರೆ 24 ಮೀಟ್ರ್ ಟೋಟಲ್ ಅದ, ಹೌದಾ? ಇದು ಮಿಡಲ್ ಅದ ಅಂತ ಈ ಕಡೆ 30 ಅದ ಅಂತ ಇದು ಮಿಡಲೇ ಇರ್ತದೆ, ಹೌದಾ? ಇದು 24 ಇದ್ದರೆ ಇದು 12 ಇರ್ತದೆ, ಇದು 12 ಇರ್ತದೆ, ಹೌದಾ? ಇನ್ನು ಟ್ರ್ಯಾಂಗಲ್ ಈಗ APQ ನೋಡ್ರಿ, APQ ಇದು ಪೂರ ಟ್ರ್ಯಾಂಗಲ್ ತೊಗೋರಿ. ಅದ್ರಾಗ AB ಪರ್ಪೆಂಡಿಕ್ಯುಲರ್ ಅದ, ಹೌದಾ? AB ಪರ್ಪೆಂಡಿಕ್ಯುಲರ್ PQ. ಅದಕ್ಕೆ ಎಂಗಲ್ P ಈಕ್ವಲ್ ಟು ಎಂಗಲ್ Q ಎರಡು ಈಕ್ವಲ್ 30 ಡಿಗ್ರಿ ಅಂತ ಬರಿಬೇಕು. ಇವನ್ ಡೇಟಾ ಇಲ್ಲಿ ನೋಡಿ ಬರಿಬೇಕಿದು. PB ಈಕ್ವಲ್ ಟು BQ ಎರಡು ಈಕ್ವಲ್. ಯಾಕೆ ಈಕ್ವಲ್ ಅಂತಂದರೆ ನೋಡಿರಿ, ನಡಬರ್ಕ್ ಇದ್ಬಳಕ್ಕೆ ಇದು ಹಾಫ್, ಇದನ್ನು ಹಾಫ್ ಇರ್ತದೆ. 24 ಇದ್ದರೆ ಇದು 12, ಇದು 12 ಇರ್ತದೆ. ಅದಕ್ಕೆ ಡಿವೈಡ್ ಬೈ 2 ಮಾಡಿದ್ರೆ 12 ಸೆಂಟಿಮೀಟ್ರ್ ಸಿಗ್ತದೆ. ಇನ್ನು ಟ್ರ್ಯಾಂಗಲ್ ABP ಈ ಟ್ರ್ಯಾಂಗಲ್ ತೊಗೊಳ್ರಿ. ಈಗ ನಮ್ಗೆ ಇದ್ರ AB ಹೈಟ್ ಕಂಡುಹಿಡಿಬೇಕಾಗ್ಯದ. ಇದು ಬೇಸ್ ನಮಗೆ 12 ಅದ ಅಂತ ಗೊತ್ತದ. ಇದು ಪರ್ಪೆಂಡಿಕ್ಯುಲರ್ ಬೇಕಾದಂದ್ರೆ ಟ್ಯಾನ್ ಬೇಕು ನಮಗೆ. ಹೈಟ್ ಬೇಕಾಯ್ತು ಅಂದ್ರೆ ಕಂಪಲ್ಸರಿ ಬೇಸ್ ಕೊಟ್ಟಾಗ ಹೈಟ್ ಬೇಕಾಯ್ತು ಅಂದ್ರೆ ಟ್ಯಾನ್ ಯೂಸ್ ಆಗ್ತದೆ. ಬೇಸ ಹೈಪೋಟೆನ್ಸ್ ಇತ್ತಂದ್ರೆ ಕಾಸ್ ಯೂಸ್ ಆಗ್ತದೆ, ಹೌದಾ? ಈಗ ಹೈಪೋಟೆನ್ಸ್ ಪರ್ಪೆಂಡಿಕ್ಯುಲರ್ ಹೈಪೋಟೆನ್ಸ್ ಇದ್ದಾಗ ಇಲ್ಲಿ ಸೈನ್ ಆಗ್ತದೆ. ಇದು ಮೂರು ನೆನ್ಪಿಟ್ಕೊಡ್ರಿ. ನಮ್ಗೆ ಯಾವ್ದು ವ್ಯಾಲ್ಯೂ ಬೇಕಾಗಿರ್ತದೆ, ಯಾವ್ದು ಕೊಟ್ಟಿರ್ತಾರೆ ಅದ್ರ ಮ್ಯಾಗೆ ಡಿಫೆಂಡ್ ಆಗಿರ್ತದೆ. ಟೈನ್, ಕಾಸ್, ಸೈನ್ ತೊಗೊಂಬೋದು ಮೂರು. ಓಕೆ, ನೆಕ್ಸ್ಟ್ ನೋಡ್ರಿ, ಇನ್ ಟ್ರ್ಯಾಂಗಲ್ ಇನ್ ಟ್ರ್ಯಾಂಗಲ್ ABP ಇಲ್ಲಿ ನೋಡಿ, PB ಈಕ್ವಲ್ ಟು BQ ಈಕ್ವಲ್ 24 ಹಾಫ್ ಅದು 12 ಸೆಂಟಿಮೀಟ್ರ್ ಆಯ್ತಾ? ಇನ್ ಟ್ರ್ಯಾಂಗಲ್ ABP ಇದು ನೋಡ್ರಿ, ಈ ಟ್ರ್ಯಾಂಗಲ್ದಾಗ ತೋರಿ ಇದು ಟ್ಯಾನ್ 30 ಡಿಗ್ರಿ ಅದ. ಈಗ AB ಪರ್ಪೆಂಡಿಕ್ಯುಲರ್ ಇದು ನೋಡ್ರಿ, ಪರ್ಪೆಂಡಿಕ್ಯುಲರ್ ಇದು ಬೇಸ್ AB ಬೈ PB ಅಂತ ತೊಗೋಬೇಕು. ಅದರ ಟ್ಯಾನ್ 30 ಅಂದರೆ 1/√3 ನಮ್ಗೆ ವ್ಯಾಲ್ಯೂ ಗೊತ್ತಿರ್ತದೆ. AB ಅಂತ ನನಗೆ ಬರ್ಕೊಳ್ಳಿ. 12 PB ಅಂದರೆ 12 ಅದ ಬರ್ಕೊಂಡು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಏನಾಗ್ತದೆ, ಈಗ 12 ಬರ್ತದೆ. AB √3 ಈಕ್ವಲ್ ಟು 12 ಆಯಿತು. AB ಈಕ್ವಲ್ ಟು ನೋಡ್ರಿ, ಈಗ AB ಈಕ್ವಲ್ ಟು 12/√3 ಈಗ ಇಂಟು ಇದ್ದಾಗ ಈ ಕಡೆ ಹೋದ್ರೆ ಡಿವೈಡ್ದಾಗ ಆಗ್ತದೆ. ಈಗ ಏನು ಮಾಡ್ಬೇಕಂತಂದ್ರೆ ರ್ಯಾಷನಲೈಸ್ ಮಾಡ್ಕೋಬೇಕು. ಯಾವ ಕಂಪಲ್ಸರಿ ತೆಳಗೆ ಡಿನೋಮಿನೇಟರ್ √3 ರೂಟ್ದಾಗಿತ್ತು ಅಂತಂದ್ರೆ ರ್ಯಾಷನಲೈಸ್ ಮಾಡಿರಿ. ಇದೇ ಸೇಮ್ √3/√3 ಇಟ್ಕೋಬೇಕು. 12√3 ಆಗ್ತದೆ. √3 ಇಂಟು √3 √9 ಆಗ್ತದೆ. 9² ಬರ್ಕೊಂಡು 3 1 3 4 12 4√3 ಆಯಿತು. 4√3 ವ್ಯಾಲ್ಯೂ ಅಲ್ಲಿ ಕ್ವಶನ್ದಾಗ ಕೊಟ್ಟರೆ 1.7 ಅಂತೇಳಿ. ಅದಕ್ಕೆ ಒಂದು ಮಲ್ಟಿಪ್ಲೈ ಮಾಡಿದ್ರೆ 6.8 ಸೆಂಟಿಮೀಟ್ರ್ ಆಯಿತು. ಈಗ ನೆಕ್ಸ್ಟ್ ಏನಪ್ಪ ಅಂತ ಅದೇ ಥರ ಇನ್ ಟ್ರ್ಯಾಂಗಲ್ ABP ನೋಡಿರಿ. ಯಾವುದೇ ABP ಇಲ್ಲ ನೋಡಿರಿ, ABP ಈ ಟ್ರ್ಯಾಂಗಲ್ ಇದ್ರಾಗ ನೋಡಿರಿ. ಈಗ ನಮಗೆ ಇದು ಬೇಸ್ ಗೊತ್ತದ. ಈಗ ಇದು ಬೇಕಾಗ್ಯದ, ಇದ್ರ ಲೆಂತ್ ಕೇಳ್ಯಾರ. ಅದು ಬೇಕಾಯ್ತಪ್ಪ ಅಂದ್ರೆ ಇದು ಮಾಡ್ಬೇಕಾದ್ರೆ ಕಾಸ್ 30 ಡಿಗ್ರಿ ತೊಗೋಬೇಕು. ಡಿಗ್ರಿ ಗೊತ್ತದ, ಕಾಸ್ 30. BP ಬೈ AP. BP ಎಟ್ಟದ 12 ಅದ. ಕಾಸ್ 30 ಡಿಗ್ರಿ √3/2 ಅದ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿರಿ. AP √3 ಆಗ್ತದೆ. 12 2 24 ಆಯ್ತಿದು ಆಯ್ತು. AP ಈಕ್ವಲ್ ಟು ತಳಗೆ √3 ಬರ್ತದೆ. ಇದನ್ನು ಸೇಮ್ ಅದರಂಗೆ, ಹೌದಾ? √3 ತೊಗೋರಿ. ಇದು 3 1 3 2 24 ಕ್ಯಾನ್ಸಲ್ ಆಯಿತು. √3 ವ್ಯಾಲ್ಯೂ 1.7 ಆಗ್ತದೆ. 13.6 ಆಗ್ತದೆ, ಹೌದಾ? ನೆಕ್ಸ್ಟ್ ಅದೇ ಥರ ಈಗ ಏನಪ್ಪ ಅಂದ್ರೆ RC ಕಂಡುಹಿಡಿಬೇಕು. ಈಗ RC ಮಾಡಬೇಕಾಯ್ತು ಅಂತಂದರೆ, ಈಗ RC ಯಾಕೆ ಬೇಕಾಯಿತು ಅಂದರೆ ಇಲ್ಲಿ ಇಂಪಾರ್ಟೆಂಟ್ ಆಗಿ ಅಂತ ಗೊತ್ತಿರಬೇಕಾಗಿದ್ದು ಇಲ್ಲದ ನೋಡ್ರಿ. RC ಈಗ ಇದು ಕಂಡುಹಿಡಿಬೇಕಿದು ಟ್ರ್ಯಾಂಗಲ್. ಇಲ್ಲಿ ಟ್ರ್ಯಾಂಗಲ್ ರೈಟ್ ಆ್ಯಂಗಲ್ ಟ್ರ್ಯಾಂಗಲ್ ಇಲ್ಲಿದು, ಹೌದಾ? ಅದಕ್ಕಾಗಿ ರೈಟ್ ಆ್ಯಂಗಲ್ ಟ್ರ್ಯಾಂಗಲ್ ಇಲ್ಲದ ಬಟ್ಟಿಗೆ ಏನು ಮಾಡ್ಕೋಬೇಕಂದ್ರೆ ನಾವು ರೈಟ್ ಆ್ಯಂಗಲ್ ಟ್ರ್ಯಾಂಗಲ್ ಮಾಡ್ಕೋಬೇಕಾದ್ರೆ ಇದೊಂದು ಡ್ರಾ ಮಾಡ್ಕೋಬೇಕಾಗ್ತದೆ. ಇಲ್ಲೊಂದು ಲೈನ್ ಡ್ರಾ ಮಾಡಿದೆವು ಅಂತಂದರೆ ಅವಾಗ ಇದು ರೈಟ್ ಆ್ಯಂಗಲ್ ಟ್ರ್ಯಾಂಗಲ್ ಆಗ್ತದೆ, ಹೌದಾ? ಅದಕ್ಕಾಗಿ ಕಂಪಲ್ಸರಿ ಈ ಟೈಪ್ ನೋಡ್ಕೋಬೇಕು. ಮತ್ತು ರೈಟ್ ಆ್ಯಂಗಲ್ ಟ್ರ್ಯಾಂಗಲ್ ಅದ ಇಲ್ಲ ಚೆಕ್ ಮಾಡಬೇಕು. ಯಾಕಂದ್ರೆ ನಾವು ಡ್ರಾ ಮಾಡಿದ್ರೆ ರೈಟ್ ಆ್ಯಂಗಲ್ ಟ್ರ್ಯಾಂಗಲ್ ಆಗ್ತದೆ. ಈಗ ನೋಡಿರಿ, ಇದು ಗೊತ್ತದ, ಇದ್ರ ವ್ಯಾಲ್ಯೂ ಗೊತ್ತಿರ್ತದೆ ನಮಗೆ.
ಇದು ಗೊತ್ತಿದ್ರೆ ಇದನ್ನು ಗೊತ್ತಿರ್ತದೆ. ಹೌದಾ, ನಮಗೆ ಇವು ಮೂರು ಎಲ್ಲ ವ್ಯಾಲ್ಯೂ ಗೊತ್ತದ. ಈಗ ಇದು ಗೊತ್ತಿಲ್ಲ, ಯಾವುದು ಆರ್ ಸಿ ಗೊತ್ತಿಲ್ಲ. ಅದಕ್ಕೆ ರೈಟ್ ಆ್ಯಂಗಲ್ ಟ್ರ್ಯಾಂಗಲ್ ಅಂತ ಇವೆರಡು ವ್ಯಾಲ್ಯೂ ಗೊತ್ತಿದ್ದರೆ ಇನ್ನೊಂದು ವ್ಯಾಲ್ಯೂ ಕಂಡುಹಿಡಿಬೇಕಾದ್ರೆ ಪೈಥಾಗೋರಸ್ ಥಿಯರಮ್ ಯೂಸ್ ಮಾಡಬೇಕು ಇದಕ್ಕೆ. ಅದಕ್ಕಾಗಿ ಆರ್ ಸಿ ಈಕ್ವಲ್ ಟು ಇದು ಬೇಕಾಗಿದೆ. ಆರ್ ಸಿ ಈಕ್ವಲ್ ಟು ಏನಂತ ಹೇಳ್ರಿ, ಎ ಬಿ ಎ ಆರ್ ಆಗಬೇಕದು. ಎ ಆರ್ ಸ್ಕ್ವೇರ್ ಮೈನಸ್ ಎ ಸಿ ಸ್ಕ್ವೇರ್, ಎ ಆರ್ ಮೈನಸ್ ಎ ಸಿ ಸ್ಕ್ವೇರ್ ನೋಡಿರಿ. ಎ ಬಿ ಅಂಡರ್ ರೂಟ್ ಎ ಬಿ ಸ್ಕ್ವೇರ್ ಮೈನಸ್ ಎ ಸಿ ಸ್ಕ್ವೇರ್. ಎ ಬಿ ಅದ ಕೊಟ್ಟರಲ್ಲಿ 13, ಇದು ಎ ಸಿ ಅದ 12 ಅದ. ಸ್ಕ್ವೇರ್ ಮಾಡಿರಿ, ಮೈನಸ್ ಮಾಡಿದ್ರೆ ಈಗ ಆರ್ ಕ್ಯೂ ಲೆಂತ್ ಬೇಕಾಗ್ಯದ. ಆರ್ ಕ್ಯೂ ಲೆಂತ್ ಬೇಕಾದ್ರೆ ಇಲ್ಲಿ ಏನು ಮಾಡ್ಬೇಕು ಅಂದರೆ ಎರಡು ಪ್ಲಸ್ ಮಾಡಬೇಕು. ಎರಡು ಪ್ಲಸ್ ಮಾಡ್ರೆ ನಮಗೆ ಇದು 5 ಅಂತ ಗೊತ್ತದ. ಇದು 5 ಬಂದದ. ಇದು ಈ ಕಡೆ ಗೊತ್ತಿತ್ತು ನಮಗೆ 6.8. ಇದು 6.8 ಆ್ಯಡ್ ಮಾಡಿರಿ. ಇದು 6.8 ಆ್ಯಡ್ ಮಾಡಿರಿ 11.8 ಸೆಂಟಿಮೀಟ್ರ್ ಆಗ್ತದೆ. ಪ್ಲಸ್ 6.8 ಆ್ಯಡ್ ಮಾಡಿರಿ 11.8 ಸೆಂಟಿಮೀಟ್ರ್. ಹೈಟ್ ಆಫ್ ದ ಟವರ್ ಎರಡು ಗೊತ್ತದು. ಲೆಂತ್ ಆಫ್ ದ ಎ ಪಿನೂ ಗೊತ್ತಾಯ್ತು. 3 ವ್ಯಾಲ್ಯೂ ಕೇಳ್ಯಾರ, 3 ವ್ಯಾಲ್ಯೂ ಮಾಡಿದೆ. ಓಕೆನಾ, ಇಷ್ಟೇ 5 ಮಾರ್ಕ್ಸ್ ಕ್ವೆಶನ್ಸ್ ಇರ್ತಾವೆ. ಇದ್ರಾಗ ಕಂಪಲ್ಸರಿ ಏನಪ್ಪ ಅಂತಂದ್ರೆ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅದೇನಿಲ್ಲ ನೋಡ್ಕೊರಿ. ಯಾವುದ್ರದ್ದು ಹೈಟ್ ಕೇಳಿರ್ತಾರೆ ಅದನ್ನು ಕಂಪಲ್ಸರಿ ಆಗಿ ಈಸಿಯಾಗಿರ್ತದೆ, ಏನು ಸಿಂಪಲ್ ಆಗಿರ್ತದೆ. ನಮ್ಗೆ ಗೊತ್ತಿರಬೇಕಾಗಿದೆ. ಟೇಬಲ್ ಒಂದು ಬ್ಯಾಟ್ ಮಾಡಿರಿ ಇದ್ರಾಗ, ಮತ್ತು ಟ್ರಿಗ್ನೋಮೆಟ್ರಿಕ್ ರೇಷೋ ಬಗ್ಗೆ ಗೊತ್ತಿದ್ದರೆ ನಮಗೆ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಹೌದಾ, 5 ಮಾರ್ಕ್ಸ್ ಫಿಕ್ಸ್. ನೆಕ್ಸ್ಟ್ ಕ್ವಶನ್.